30 ವರ್ಷಗಳಿಂದ ಒಂದು ಮೈದಾನ ಇಲ್ಲ ಈ ತಾಲೂಕಲ್ಲಿ. ನೀವು ಹಾಳಾಗಿ ಹೋಗ್ಲಿ. ಈ ಒಂದು ಲೇಔಟ್ಗಳು ಆಡ್ತಕ್ಕಂಥ ಒಂದು ದಯನೀಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ನಮ್ಮನ್ನು ಆಳಿರ್ತಕ್ಕಂಥವರ ಒಂದು ಹೀನಾಯ ಸೋಲು ಅಂತ ನಾನು ಭಾವಿಸ್ತೇನೆ. ಈ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರದಲ್ಲಿ ಒಂದು ಕ್ರಿಕೆಟ್ ಮೈದಾನ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತಾ ಇದ್ದೇನೆ. ಕ್ರಿಕೆಟಿನ ಯುವ ಶಕ್ತಿ ಈ ತಾಲೂಕಲ್ಲಿದೆ. ನಮಗೆ ನೋವಾಗ್ತದೆ. ಖಾಸಗಿ ಮೈದಾನಗಳೇ 30,000 ಕೊಡ್ತಕ್ಕಂಥ ಒಂದು ನೀಚ ಸ್ಥಿತಿ ನಮ್ಮ ತಾಲೂಕಲ್ಲಿದೆ. ಇದಕ್ಕೆ ನಾನು ಧಿಕ್ಕಾರಕ್ಕೆ ಹೋಗ್ತೇನೆ. ಒಂದು ತಿಂಗಳ ಒಳಗಾಗಿ 3 ಹೋಬಳಿಗಳಲ್ಲಿ ಕನಿಷ್ಠ 10 ಎಕರೆ ಮೈದಾನಕ್ಕೆ ಸರ್ಕಾರದಿಂದ ಮಂಜೂರು ಮಾಡಬೇಕಂತೇಳಿ ಇವರು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಾಳ 6 ಹೊಡೆಯವರಿದ್ದಾರೆ. ಈ ಸಾರಿ ಸರ್ಕಾರನ ಹೊಡೆದ್ರೆ ಔಟ್ ಆಫ್ ಸ್ಟೇಡಿಯಂ ಹೆಂಗೆ ಹೋಗುತ್ತೋ ಮುಂದಿನ ದಿನಗಳಲ್ಲಿ ಔಟ್ ಆಫ್ ಸ್ಟೇಡಿಯಮ್ಮು ಇಲ್ಲಿ ಇರೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಭಾಳ ಒಂದು ದುರಂತಕ್ಕೆ ಸರ್ಕಾರ ಒಳಪಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಆನೇಕಲ್ ತಾಲೂಕಲ್ಲಿ ಅನೇಕ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಪಾಲ್ಗೊಂಡಿದ್ದೀವಿ, ಆಯೋಜನೆ ಮಾಡ್ಕೊಳ್ತಾ ಬಂದಿರ್ತಾರೆ. ಈ ಹೊಸ ಆಲೋಚನೆ ಏನಂತ ಹೇಳಿದ್ರೆ, ನಾನು ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಗಮನವನ್ನು ಬಹಳ ಗಂಭೀರವಾಗಿ ಸೆಳೆಯಲು ಬಯಸ್ತೇನೆ. ನಾನು ಇದು ಯಾವುದೇ ವ್ಯಕ್ತಿಯ ಒಂದು ವ್ಯಕ್ತಿಯನ್ನು ಇಟ್ಕೊಂಡು ಮಾತಾಡೋದಾಗಲಿ ಅಥವಾ ಪಕ್ಷವನ್ನು ಇಟ್ಕೊಂಡು ಮಾತಾಡೋದಾಗಲಿ ಅಥವಾ ನಿಂದನೆ ಮಾಡೋದು ನನ್ನ ಉದ್ದೇಶ ಅಲ್ಲ. ನಾನು ಕಳೆದ 20 ವರ್ಷಗಳಿಂದ ಸರ್ಕಾರದ ಗಮನವನ್ನು ಅನೇಕ ಬಾರಿ ಹಲವಾರು ವಿಷಯಗಳಾಗಿ ನಾನು ಮಣ್ಣು ಸೆಳೆದಿದ್ದೇನೆ ಮತ್ತು ಅವರ ಗಮನ ಸೆಳೆದೇನೆ, ಯಾವುದೂ ಆಗಲಿಲ್ಲ. ನಾವು ಉದಾಹರಣೆ ಹೇಳಬೇಕಂದ್ರೆ, ಇದು ಗಡಿಭಾಗ, ಕರ್ನಾಟಕದ ಗಡಿಭಾಗ ತಮಿಳು ಭಾಗಕ್ಕೆ ಇದು ಹೊಂದ್ಕೊಂಡಿರೋದ್ರಿಂದ ಇಲ್ಲಿ ಕನ್ನಡ ಭವನ ಬೇಕಂತೇಳಿ 20 ವರ್ಷಗಳಿಂದ ನಾನು ಮನವಿ ಸಲ್ಲಿಸ್ತಾ ಇದ್ದೇನೆ. ಆದರೆ ಇದು ಒಳಗ ಕನಸು ನನಸಾಗಿಲ್ಲ. ಅದೇ ರೀತಿಯಾಗಿ ಇವತ್ತು ಮಾಯಸಂದ್ರ ಆಗಿರ್ಬೋದು, ಹಳ್ಳಹಳ್ಳಿ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಭಕ್ತಿಪುರ ಆಗಿರ್ಬೋದು, ಇವೆಲ್ಲನೂ ಕೂಡ ನೀರಾವರಿ ಪ್ರದೇಶಗಳು, ಕೃಷಿಕರು ಇರ್ತಕ್ಕಂಥ ಪ್ರದೇಶಗಳು, ಬೆಳೆಗಳನ್ನು ನಂಬ್ಕೊಂಡಿರ್ತಕ್ಕಂಥ ರೈತಾಪಿ ಅವ್ರಿಗಿರ್ತಕ್ಕಂಥ ಜನ, ಅವರು ಬೆಳೆಗಳನ್ನು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿಕೊಡಿ ಅಂತ ನಾನು ಅನೇಕ ಬಾರಿ ನಾನು ಸರ್ಕಾರದ ಗಮನ ಸೆಳೆದಿದ್ದೇನೆ. ಅವತ್ತೂ ಕೂಡ ಸರ್ಕಾರ ಗಮನ ಸೆಳೆದಿಲ್ಲ. ಅದೇ ರೀತಿಯಾಗಿ ಕೈಗಾರಿಕಾ ಪ್ರದೇಶಗಳಿದ್ದಾವೆ. ಇಲ್ಲಿ ಹತ್ತಿಬೆಲೆಯಲ್ಲಿ ಹತ್ತಿಬೆಲೆ ಆಗಿರ್ಬೋದು, ಬೊಮ್ಮಸಂದ್ರ ಆಗಿರ್ಬೋದು, ಎಲೆಕ್ಟ್ರಾನ್ ಸಿಟಿ ಆಗಿರ್ಬೋದು, ಜಿಗಿಣೆ ಆಗಿರ್ಬೋದು, ಈ ತಾಲೂಕಲ್ಲಿ ಭಾಳ ದೈತ್ಯವಾದಂಥ ಒಂದು ಕೈಗಾರಿಕಾ ಉದ್ಯಮಗಳಿದ್ದಾವೆ. ದಯವಿಟ್ಟು ಹತ್ತಿಬೆಲೆ ತಮಿಳುನಾಡಿನ ಗಡಿಭಾಗ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿ ಒಂದು IT ಆಗಬೇಕು ಅಂತೇಳಿ ನಾನು 20 ವರ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಅದು ಆಗಲಿಲ್ಲ. ಕನಿಷ್ಠ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದು ಭಾಳ ಗಂಭೀರವಾಗಿ ಪರಿಗಣಿಸಿ. ನೀವೇನಾದರೂ ನನ್ನ ಮಾತನ್ನು, ನನ್ನ ಕರೆಯನ್ನು, ನನ್ನ ಒತ್ತಾಯನ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಹುಡುಗರು ನಿಮಗೆ ಮುಂದಿನ ನಾನು ಹೇಳೋದಿಲ್ಲ ಪಾಠ ಕಲಿಸ್ತಾರೆ. ನನ್ನ ಒತ್ತಾಯ ಏನಿದೆ, ನೀವು ಕನ್ನಡ ಭವನ ಮಾಡಿಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲ ನೀವು ಹೇಳಬೇಕು. ನೀವು IT ಅಂತಂದಿಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲ ನೀವು ಸರ್ಕಾರ ಉತ್ತರ ಕೊಡಬೇಕು. ನೀವು ರೈತರ ಪರವಾಗಿ ಕೋಡೆ ಶೇರ್ ಮಾಡಬೇಕು, ಮಾಡಲಿಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತೋ ಆಗಲ್ಲ ಹೇಳಬೇಕು. ನಾನು ಇವತ್ತು ಭಾಳ ಕರಾರುಕವಾಗಿ, ಭಾಳ ಈ ಯುವಕರ ಧ್ವನಿಯಾಗಿ ಏನು ಇವತ್ತು ತಾಲೂಕಲ್ಲಿ 3,75,000 ಜನಕ್ಕೆ ಮೇಲಿದ್ದಾರೆ. ಅದರಲ್ಲಿ ಕನಿಷ್ಠ 1 ಲಕ್ಷ ಜನ ಯುವಕರಿದ್ದಾರೆ. ಆ ಯುವಕರು ಯಾರು ಅಂತಂದರೆ 18ಇಂದ 35 ವರ್ಷದ ಒಳಪಟ್ಟಂಥ ಯುವಚೇತನ ಇದೆ. ಈ ಯುವಚೇತನ ನೀವು ನೋಡಿದ್ದೀರ. ಕ್ರಿಕೆಟಿನ ಪ್ರೇಮಿಗಳಿದ್ದಾರೆ ಈ ತಾಲೂಕಲ್ಲಿ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ತಾಲೂಕಲ್ಲಿ ಇಲ್ಲದೇ ಇರತಕ್ಕಂಥ ಕ್ರಿಕೆಟಿನ ಯುವ ಶಕ್ತಿ ಈ ತಾಲೂಕಲ್ಲಿದೆ. ನಮಗೆ ನೋವಾಗ್ತದೆ. ಇವತ್ತು ಕ್ರಿಕೆಟ್ನ ಆಯೋಜಿಸಿರ್ತಕ್ಕಂಥ ಆಯೋಜಕರು ಒಂದು ಪಂದ್ಯವನ್ನು ಆಡಿಸ್ಬೇಕಂದ್ರೆ ಖಾಸಗಿ ಮೈದಾನಗಳೇ 30,000 ಕೊಡ್ತಕ್ಕಂಥ ಒಂದು ನೀಚ ಸ್ಥಿತಿ ನಮ್ಮ ತಾಲೂಕಲ್ಲಿದೆ. ಇದಕ್ಕೆ ನಾನು ಧಿಕ್ಕಾರಕ್ಕೆ ಹೋಗ್ತೇನೆ. ಇದು ನನ್ನ ನೋವನ್ನು ಹೇಳ್ತಾ ಇದ್ದೀನಿ. ನಾನು ಒಬ್ಬ ಕ್ರಿಕೆಟ್ ಆಟಗಾರನಾಗಿ ಭಾಳ ನೊಂದಿದ್ದೇವೆ. ಕಳೆದ 30 ವರ್ಷದಿಂದ ಈ ತಾಲೂಕಲ್ಲಿ ನಮ್ಮ ನಾಳಿರ್ತಕ್ಕಂಥ ಅದು ಯಾವುದೇ ಪಕ್ಷ ಆಗಿರ್ಬೋದು, ಅದರ ಬಗ್ಗೆ ನನಗೆ ಯಾವುದೇ ಮಾತು ಬೇಡ. ನಾನು ಯಾರನ್ನೂ ವೈಯಕ್ತಿಕವಾಗಿ ನಿಲ್ಲಿಸ್ತಾ ಇಲ್ಲ. ಇವತ್ತು ನಮ್ಮ ಮಕ್ಕಳು ಏನಿದ್ದಾರೆ, ನನ್ನ ಯುವಕರು ಏನಿದ್ದಾರೆ, ಇವತ್ತು ಈ ಒಂದು ಲೇಔಟ್ಗಳು ಆಡ್ತಕ್ಕಂಥ ಒಂದು ದಯನೀಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ನಮ್ಮನ್ನು ಆಳಿರ್ತಕ್ಕಂಥವರ ಒಂದು ಹೀನಾಯ ಸೋಲು ಅಂತ ನಾನು ಭಾವಿಸ್ತೇನೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಅದೇ ರೀತಿಯಾಗಿ 1 ಲಕ್ಷ ಜನ ಯುವಕರು ಏನಿದ್ದಾರೆ, ಅದರ ಜೊತೆಗೆ ವಯಸ್ಕರು ನಮ್ಮಂಥವ್ರು 40 ವರ್ಷಕ್ಕೆ ಮೇಲ್ಪಟ್ಟಂಥ ವಯಸ್ಕರು ಕನಿಷ್ಠ 1 ಲಕ್ಷ ಜನ ಇದ್ದಾರೆ. ಅಂದರೆ ಈ ತಾಲೂಕಲ್ಲಿ 2 ಲಕ್ಷ ಜನ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಆದರೆ ದುರಾದೃಷ್ಟ, ಇಲ್ಲಿವರೆಗೂ ಈ ತಾಲೂಕಲ್ಲಿ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥದ್ದು, ಈ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರದಲ್ಲಿ ಒಂದು ಕ್ರಿಕೆಟ್ ಮೈದಾನ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೆ, ಸರ್ಕಾರದ ಗಮನವನ್ನು ಸೆಳೆಯಲು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮದು ಹತ್ತಿಬೆಲೆ ಹೋಬಳಿ, ಕಸಬಾ ಹೋಬಳಿ ಮತ್ತು ಸರ್ಜಾಪುರ ಹೋಬಳಿ 3 ಹೋಬಳಿಗಳಿದೆ. ಈ 3 ಹೋಬಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಕನಿಷ್ಠ 100 ಜನ ಕ್ರಿಕೆಟ್ ಹುಡುಗರಿದ್ದಾರೆ. ಅವರು ಯಾವತ್ತೂ ಕೂಡ
ಭಾನುವಾರ ಆಯಿತು ಅಂದರೆ ಪಾಪ ಅವರು ಕ್ರಿಕೆಟ್ ಆಡಾಯಿತು, ಈ ಕ್ರಿಕೆಟ್ ಆಡೋರ ಮುಖಾಂತರ ಸೋದರತ್ವವನ್ನು ಒಗ್ಗೂಡಿಸ್ಕೊಂಡು ಹೋಗತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿರ್ತಾರೆ. ನೀವು ಸರ್ಕಾರ ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ, ನೀವು 1 ತಿಂಗಳ ಒಳಗಾಗಿ, ಇವತ್ತಿಂದ 1 ತಿಂಗಳ ಒಳಗಾಗಿ ಈ 3 ಹೋಬಳಿಗಳೇನಿದೆ 3 ಹೋಬಳಿಗಳಲ್ಲಿ ಕನಿಷ್ಠ 10 ಎಕರೆ ಮೈದಾನಕ್ಕೆ ಸರ್ಕಾರದಿಂದ ಮಂಜೂರು ಮಾಡಬೇಕಂತೇಳಿ ಇವರು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಧ್ವನಿ. ಇದು ನನ್ನ ಯುವಕರು ಏನಿದ್ದಾರೆ, ಇದರಲ್ಲಿ ಪಕ್ಷ ಇಲ್ಲ, ಚಿಹ್ನೆ ಇಲ್ಲ, ಯಾವುದೇ ಧರ್ಮ ಇಲ್ಲ. ಇದು ಕ್ರೀಡಾ ಧರ್ಮ, ಇದು ಕ್ರೀಡಾ ಪಕ್ಷ, ಇದು ಕ್ರೀಡಾ ಪ್ರೇಮಿಗಳ ಧ್ವನಿ. ಇದು ನಾನು ಒಬ್ಬ ಧ್ವನಿ ಅಲ್ಲ. ಇದು ಯಾವುದೇ ಚಿಹ್ನೆನ ಮತ್ತು ನಾನು ಯಾವ ರಾಜಕಾರಣ ಮಾಡೋಕ್ಕೂ ಇದರಲ್ಲಿ ಬಯಸೋದಿಲ್ಲ. ನೊಂದು ಹೇಳ್ತಾ ಇದ್ದೀನಿ, 30 ವರ್ಷಗಳಿಂದ ಒಂದು ಮೈದಾನ ಇಲ್ಲ ಈ ತಾಲೂಕಲ್ಲಿ. ನೀವು ಹಾಳಾಗೋಗ್ಲಿ, ನೀವು ಸರ್ಕಾರಿ ಶಾಲೆ ತರಬೇಡಿ, ಹಾಳಾಗೋಗ್ಲಿ, ನೀವು ಏನು ಮಾಡಬೇಡಿ, ಕನಿಷ್ಠ ಒಂದು ಮೈದಾನ ಇಟ್ಟಲ್ಲ ಅಂತ ಹೇಳಿದ್ರೆ ಭಾಳ ಒಂದು ದುರಂತಕ್ಕೆ ಸರ್ಕಾರ ಒಳಪಡುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಯುವಶಕ್ತಿ ಏನಿದೆ, ಕ್ರಿಕೆಟ್ ಯುವಶಕ್ತಿ, ನೀವೇನಾದ್ರೂ 1 ತಿಂಗಳ ಒಳಗಡೆ ನನ್ನ ಯುವಶಕ್ತಿ ಏನಿದೆ, ನಾನು ಒಂದು ಸಮಿತಿ ಮಾಡೋದಕ್ಕೆ ನಾನು ನಿರ್ಧಾರ ತೊಗೊಂಡಿದ್ದೇನೆ. ಇಡೀ ಹೋಬಳಿಯಲ್ಲಿ ಓಡಾಡಿ ಇದನ್ನು ಮತ್ತೊಂದು ಸಾರ್ತೀನಿ. ಪಕ್ಷ ಇಲ್ಲ, ಚಿಹ್ನೆ ಇಲ್ಲ, ನಮ್ಮದು ಒಂದೇ ಕ್ರೀಡಾ ಪಕ್ಷ, ಒಂದೇ ಕ್ರೀಡಾ ಧರ್ಮ, ಒಂದೇ ಕ್ರೀಡೆ. ಬ್ಯಾಟು ಬಾಲೇ ನಮ್ಮ ಚಿಹ್ನೆ, ವಿಕೆಟೇ ನಮ್ಮ ಚಿಹ್ನೆ. ಈ 1 ತಿಂಗಳೊಳಗಡೆ ನಮ್ಮನ್ನು ಕರೆದು ನಮಗೆ 10 ಎಕರೆ ನೀವು ಏನಾದರೂ ತೋರಿಸಿಲ್ಲ ಅಂತ ಹೇಳಿದ್ರೆ, ನಮ್ಮ ಹುಡುಗರು ಭಾಳ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಭಾಳ 6 ಹೊಡೆಯೋರಿದ್ದಾರೆ. ಈ ಸಾರಿ ಸರ್ಕಾರನ ಹೊಡೆದ್ರೆ ಔಟ್ ಆಫ್ ಸ್ಟೇಡಿಯಂ ಹೆಂಗೆ ಹೋಗುತ್ತೋ, ಮುಂದಿನ ದಿನಗಳಲ್ಲಿ ಔಟ್ ಆಫ್ ಸ್ಟೇಡಿಯಮ್ಮು ಇಲ್ಲಿ ಇರೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ 1 ತಿಂಗಳ ಒಳಗಡೆ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ನನ್ನ ಹುಡುಗರಿಗೆ, ನನ್ನ ಯುವ ಮಿತ್ರರಿಗೆ, ನನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ನೀವೇನಾದರೂ ಜಾಗನ ಗುರುತು ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ, ನಮಗೆ ಹೇಳಿ. ಈ ಹೋಬಳಿಯಲ್ಲಿ ಎಲ್ಲೆಲ್ಲ 10 ಎಕರೆ ಸರ್ಕಾರಿ ಜಮೀನಿದೆ ನಾವು ತೋರಿಸ್ತೀವಿ, ನಾವು ಕೊಡ್ತೀವಿ. ನಿಮ್ಮ DC ಬರೋಕ್ಕೆ ಹೇಳಿ, ನಿಮ್ಮ ತಾಲೂಕು ಆಫೀಸಿನ ಬರೋಕ್ಕೆ ಹೇಳಿ. ನಿಮ್ಮ ಕೈಯಲ್ಲಿ ಮೈದಾನ ಮಾಡೋ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗರು ಮಾಡ್ತಾರೆ. ಆ ಶಕ್ತಿ ನಮಗಿದೆ ಅಂತ ಹೇಳ್ತಾ, ಇವತ್ತು 1 ತಿಂಗಳೊಳಗಡೆ ಸರ್ಕಾರ ಪ್ರತಿನಿಧಿಸೋರು, ಅದು ಯಾರೇ ಆಗಲಿ, ಈ ಒಂದು ಯುವಕರ ತಂಡ ಏನಿದೆ ಹೋಬಳಿಗೆ 10 ಜನನ ಕರೆದು ನೀವು ಗುರುತು ಮಾಡಿಲ್ಲ ಅಂತ ಹೇಳಿದ್ರೆ ಬೀದಿಗಿರಿದು ಒಂದು ಭಯಂಕರ ಹೋರಾಟ ಮಾಡ್ತೇವೆ. ನೀವು ಕನಸು ಮನಸ್ಸಲ್ಲಿ ನೆನೆಸ್ಕೊಳ್ಳೋಕ್ಕಾಗೋದಿಲ್ಲ. ಲಕ್ಷಾಂತರ ಜನ ಯುವ ಕ್ರೀಡಾ ಪ್ರೇಮಿಗಳು, ವಿಶೇಷ ಕ್ರಿಕೆಟ್ ಪ್ರೇಮಿಗಳು ಬೀದಿಗಿಳಿತಾರೆ. ಅದರ ದುಷ್ಪರಿಣಾಮವನ್ನು ಎದುರಿಸೋದಕ್ಕೆ ಮೊದಲು ದಯವಿಟ್ಟು ನೀವು ಕ್ರಿಕೆಟ್ನ ಮೈದಾನ ಕೊಡಿ, ಇಲ್ಲ ನಾವು ತಗೊಳ್ಳೋದು ನಮ್ಗೆ ಗೊತ್ತಿದೆ ಅಂತೇಳಿ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.